ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಕೆ. ಸತೀಶ್, ಖಜಾಂಚಿಯಾಗಿ ಅವಿರೋಧವಾಗಿ ಆಯ್ಕೆಯಾದ ಜಗದೀಶ್ ಹಾಗೂ ಚುನಾವಣೆಯಲ್ಲಿ ರಾಜ್ಯ ಪರಿಷತ್ಗೆ ಆಯ್ಕೆಯಾದ ಯತೀಶ್ ಅವರಿಗೆ ಹಾರ ತುರಾಯಿ ಹಾಕಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಬುಧವಾರ ಜಿಲ್ಲಾ ಸಂಘದ ಕಚೇರಿ ಬಳಿ ಸಂಘದ ನಿರ್ದೇಶಕರು, ಸದಸ್ಯರು, ಸ್ನೇಹಿತರು ಸೇರಿ ಸಿಹಿ ಹಂಚಿ ಅಧ್ಯಕ್ಷರನ್ನು ಅಭಿನಂದಿಸಿದರು. ಶ್ರೀ ಸತೀಶ್ ಅವರು ಎರಡನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಅವ್ರ ಜೊತೆಗೆ ಹೊಸ ಮುಖಗಳಾಗಿ ಕಂದಾಯ ಇಲಾಖೆಯಿಂದ ಯತೀಶ್ ಅವರು ರಾಜ್ಯ ಪರಿಷತ್ ಸದಸ್ಯರಾಗಿ ಚುನಾಯಿತರಾಗಿದ್ದಾರೆ ಮತ್ತು ಆರೋಗ್ಯ ಇಲಾಖೆಯ ಜಗದೀಶ್ ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದ್ರ ಜೊತೆಗೆ ಈ ಒಂದು ಆಯ್ಕೆಗೆ ಸಹಕಾರ ಕೊಟ್ಟಂತಹ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲ್ಲ 70 ನಿರ್ದೇಶಕರು, ಅದರಲ್ಲಿ 66 ನಿರ್ದೇಶಕರು ರಾಮನಗರ ಜಿಲ್ಲಾ ಶಾಖೆಯಿಂದ ಆಯ್ಕೆಯಾಗಿದ್ದಂಥವರು, ಅದರ ಜೊತೆಗೆ 4 ನಿರ್ದೇಶಕರು 4 ತಾಲೂಕುಗಳಿಂದ ಆಯ್ಕೆಯಾದಂಥವರು ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಒಂದು ವೇಳೆ ಇವತ್ತು ಚುನಾವಣೆ ಕೇವಲ ನಾಮಕಾವಸ್ಥೆಗೆ ಅಷ್ಟೇ ನಡೆದಿದೆ. ಇವತ್ತೇನು ಚುನಾವಣೆಗೆ ಸ್ಪರ್ಧಿಸಿದಂಥ ಮತ್ತೊಬ್ಬ ಅಭ್ಯರ್ಥಿ ಕೂಡ ನಮ್ಮ ಜೊತೆಗೆ ಬಂದು ಅವರು ಕೂಡ ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಯತೀಶ್ ಅವ್ರಿಗೆ ಇಂದು ನಡೆದಂಥ ಚುನಾವಣೆಯಲ್ಲಿ 59ಕ್ಕೆ 59 ಮತಗಳು ಕೂಡ ಬಂದಿವೆ. ಇಲ್ಲಿ ನಮ್ಮ ಸಂಘಟನೆ ಒಟ್ಟು 70 ಜನ ಒಟ್ಟಾಗಿ ಮುನ್ನಡಿತೀವಿ. ಸರ್ಕಾರಿ ನೌಕರರ ಈ ಸಮಸ್ಯೆಗಳೇನಿದಾವೋ ಅದಕ್ಕೆ ಸೂಕ್ತವಾಗಿ ಸ್ಪಂದಿಸ್ತಾರೆ. ಈ ವಿಚಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ತಮ್ಮ ಅನಿಸಿಕೆಗಳನ್ನ ಈಗ ನಿಮ್ಮೊಂದಿಗೆ ಹಂಚ್ಕೊಳ್ತಾರೆ. ಮೇಡಮ್ ನಮಸ್ಕಾರ ಎಲ್ರಿಗೂ. ಏನು ಎರಡನೇ ಬಾರಿಗೆ ನನ್ನನ್ನು ಮತ್ತು ನಮ್ಮ ತಂಡದವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕರಿಗೆ, ಎಲ್ಲ ಅಧಿಕಾರಿ ಮತ್ತು ನೌಕರರುಗಳಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಏನು ಸರ್ಕಾರಿ ನೌಕರ ಸಂಘ ಇದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 10,000 ನೌಕರರು, ಅದಕ್ಕೂ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಒಂದು ಹೇಳಕ್ಕೆ ಇಚ್ಛೆಪಡ್ತೀನಿ, ಏನು ಅಧಿಕಾರಿಗಳ ಸಮನ್ವಯ ಮತ್ತು ನೌಕರರ ನಮ್ಮ ಏನು ಒಗ್ಗೂಡಿಕೆಯಿಂದ ನಾವು ಇಂದು ಜಯಶಾಲಿ ಆಗಿದ್ದೀವಿ. ನಾವೆಲ್ಲರೂ ಕೂಡ 70 ನಿರ್ದೇಶಕರು, 4 ಜನ ತಾಲೂಕು ಅಧ್ಯಕ್ಷರುಗಳು ನಮಗೆ ಉತ್ತಮವಾದ ಹೊಂದಾಣಿಕೆ ಜೊತೆಗೆ ವಿಶೇಷವಾಗಿ ನಮಗೆ ಕಾಳಜಿಯನ್ನು ವಹಿಸಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಜೊತೆಗೆ ಏನು 66 ನಿರ್ದೇಶಕರು ನಾವೇನಿದ್ದೀವೋ ಚುನಾವಣೆಯಲ್ಲಿ ಈ ದಿನ ನಮ್ಮ ಶಿವಸ್ವಾಮಿ ಅವರು ಹೇಳ್ದಂಗೆ ಯತೀಶ್ ಅವರು ರಾಜ್ಯ ಪರಿಷತ್ ಚುನಾವಣೆ ನಡೀತು, ಅದರಲ್ಲೂ ಕೂಡ ಅವರು ವಿಜೇತರಾಗಿದ್ದಾರೆ. 66 ನಿರ್ದೇಶಕರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮ್ಮ ಮುಂದಿನ ಯೋಜನೆಗಳು ನಮ್ಮದೇನು ಅಮೃತ ಸೌಧ ಅಂತ ಒಂದು ಕಟ್ಟಡ ಕಟ್ಟಿದ್ದೀವಿ, ಅದನ್ನು ಮೊದಲ ಅಂತಸ್ತು 2ನೇ ಅಂತಸ್ತು ಕಟ್ಟಡ ಆಗಿದೆ. ಅಲ್ಲಿ ಒಂದು ಕ್ಯಾಂಟೀನ್ ಮಾಡಬೇಕಂತ ಎಲ್ಲರ ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲೇ ಪಕ್ಕದಲ್ಲಿ ಒಂದು ಕ್ವಾರ್ಟರ್ಸ್ನ ಅಂದರೆ ಅತಿಥಿ ಗೃಹವನ್ನು ಮಾಡಬೇಕು ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ. ಅಲ್ಲೂ ಕೂಡ ನಾವು 3 ಫ್ಲೋರನ್ನು ಮಾಡಿ ನೌಕರರಿಗೆ, ಬೇರೆ ಜಿಲ್ಲೆಯಿಂದ ಬಂದವ್ರಿಗೆ ಅಥವಾ ನಮ್ಮ ಬೇರೆ ಬೇರೆ ತಾಲೂಕಿಂದ ಬಂದಂಥ ನೌಕರರಿಗೆ ಅದು ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಅದು ಮಾಡ್ತಾ ಇದ್ದೀವಿ. ಜೊತೆಗೆ ಪತ್ತಿನ ಸಹಕಾರ ಸಂಘವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಜೊತೆಗೆ ಎಲ್ಲ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನೌಕರರನ್ನ ನಾವು ಸಮನ್ವಯನ ಸಾಧಿಸಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತೀವಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಜೊತೆಗೆ ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕರಿಗೆ, ಅಧಿಕಾರಿಗಳಿಗೆ, ನೌಕರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. 2024-29ನೇ ಸಾಲಿನ ರಾಮನಗರ ಜಿಲ್ಲಾ ನೌಕರ ಸಂಘದ ಜಿಲ್ಲಾ ಖಜಾಂಚಿಯಾಗಿ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಜಿಲ್ಲೆಯ ಎಲ್ಲ ನಿರ್ದೇಶಕರು ಮತ್ತು ತಾಲೂಕು ಅಧ್ಯಕ್ಷರ ಸಹಕಾರದಿಂದ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರೋದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ಗೆಲುವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ತಂಡಕ್ಕೆ ಸೇರಬೇಕಾಗಿದೆ. ಇದು ಎಲ್ಲ ನಮ್ಮ ಸದಸ್ಯರುಗಳು ತುಂಬುವುದರ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ಈ 2024 ಮತ್ತು 29ನೇ ಸಾಲಿಗೆ ಈಗ ಆಯ್ಕೆಯಾಗಿರುವ ಇದರಲ್ಲಿ ನಮ್ಮ ಕಂದಾಯ ಇಲಾಖೆಯಿಂದ ನಮ್ಮ ಯತೀಶ್ ಅವರಿದ್ದಾರೆ, ಮತ್ತು ನಮ್ಮ ಹಳೆಯ ಸ್ನೇಹಿತರು ಸತೀಶ್ ಅವರಿದ್ದಾರೆ, ಮತ್ತು ಹೊಸದಾಗಿ ಆರೋಗ್ಯ ಇಲಾಖೆಯಿಂದ ಜಗದೀಶ್ ಅವರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಥರ ಮುಂದೆ ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ಇಚ್ಛೆಪಡ್ತೀನಿ.